ವೆಲ್ಕಮ್ ಬ್ಯಾಕ್ ಎವ್ರಿವನ್. ಲೆಟ್ಸ್ ಕಂಟಿನ್ಯೂ. ಮುಂದೆ ನೋಡಲಿಕ್ಕಿರೋದು ಪಾಲಿಸಿ ಡಿಸೈನ್ ಇಶ್ಯೂಸ್. ಈಗ ಒಂದು ಪಾಲಿಸಿ ತರಬೇಕಾದ್ರೆ ಮೊದಲು ಅದನ್ನು ಡಿಸೈನ್ ಮಾಡಬೇಕಲ್ವಾ, ಪ್ಲ್ಯಾನ್ ಮಾಡ್ಕೋಬೇಕು. ಪ್ಲ್ಯಾನಿಂಗ್ ಅಥವಾ ಡಿಸೈನಿಂಗ್ ಸ್ಟೇಜಲ್ಲೇ ಏನೇನು ಸಮಸ್ಯೆಗಳು ಬರಬಹುದು, ಅದು ಪಾಲಿಸಿ ಡಿಸೈನ್ ಇಶ್ಯೂಸ್. ನೋಡಿ, ಮೊದಲನೇದೇನು, ಪುವರ್ ಟಾರ್ಗೆಟಿಂಗ್. ಯಾರಿಗೆ ಹಾಗಾದರೆ ಈ ಯೋಜನೆ ಹೋಗಿ ಸೇರಬೇಕು, ಟಾರ್ಗೆಟ್ ಯಾರು ಅನ್ನೋದೇ ಗೊತ್ತಿಲ್ಲದೆ ಇದ್ದರೆ ಏನಾಗುತ್ತೆ, ಆವಾಗ ಬೆನಿಫಿಟ್ಸ್ ಫೇಲ್ ಟು ರೀಚ್ ಇಂಟೆಂಡೆಡ್ ಗ್ರೂಪ್ಸ್. ಯಾವ ಉದ್ದೇಶಕ್ಕೋಸ್ಕರ ಯೋಜನೆಯನ್ನು ರೂಪಿಸಿದ್ರೋ ಅಥವಾ ಯೋಜನೆ ಮಾಡಲಿಕ್ಕೆ ಹೊರಟಿದ್ರೋ ಅದೇ ನಿಜವಾಗ್ಲೂ ಆ ಯೋಜನೆ ಫಲಕಾರಿ ಆಗೋದಿಲ್ಲ. ಬೆನಿಫಿಟ್ಸ್ ಫೇಲ್ ಟು ರೀಚ್ ಇಂಟೆಂಡೆಡ್ ಗ್ರೂಪ್ಸ್ ಅಂದರೆ ಏನಾಗಿದೆ ಅಲ್ಲಿ, ಪುವರ್ ಟಾರ್ಗೆಟಿಂಗ್. ಯಾಕೆ ಹೀಗಾಗುತ್ತೆ, ಟಾರ್ಗೆಟ್ ಯಾಕೆ ಪುವರ್ ಆಗಿರುತ್ತೆ ಅಂತಂದರೆ ಡೇಟಾಬೇಸ್ ಕರೆಕ್ಟಾಗಿರೋದಿಲ್ಲ. ನಮ್ಮ ಹತ್ರ ಡೇಟಾ ಸರಿಯಾಗಿ ಇಲ್ಲದೆ ಇದ್ದರೆ, ಯಾರು ಬಡವರು ಯಾರು ಶ್ರೀಮಂತರು ಅನ್ನೋದೇ ಗೊತ್ತಿಲ್ಲದೆ ಇದ್ದರೆ ಬಡವರಿಗೆ ಹೇಗೆ ಯೋಜನೆ ರೂಪಿಸ್ತೀರಿ? ಬಡವರು ಯಾರು ಅಂತಲೇ ಗೊತ್ತಿಲ್ಲ, ಇನ್ನು ಅವರಿಗೋಸ್ಕರ ಯೋಜನೆ ರೂಪಿಸಬೇಕು. ಡೇಟಾಬೇಸ್ ಇರಬೇಕಲ್ವ ಮೊದಲು ಸರಿಯಾಗಿರೋದು. ಸೊ ಡೇಟಾಬೇಸ್ ಪ್ರಾಬ್ಲಮ್ ಇರಬಹುದು. ಮತ್ತು ಔಟ್ಡೇಟೆಡ್ ಸೆನ್ಸಸ್. ಈಗ ಕೆಲವು ವರ್ಷಗಳಿಂದ ಅದೇ ಸಮಸ್ಯೆ ಇತ್ತು. 2011ರ ಸೆನ್ಸಸ್ಸನ್ನು ಯೂಸ್ ಮಾಡ್ತಾ ಇದ್ವಿ. ಈಗ ಮುಂದಿನ ವರ್ಷ ಹೊಸ ಸೆನ್ಸಸ್ ಆಗುತ್ತೆ. ಔಟ್ಡೇಟೆಡ್ ಸೆನ್ಸಸ್ನಲ್ಲಿ ಎಷ್ಟೋ ವಿವರಗಳು ಅಬ್ಸೊಲ್ಯೂಟ್ ಆಗಿಬಿಟ್ಟಿರುತ್ತೆ, ಹಳೇದಾಗ್ಬಿಟ್ಟಿರುತ್ತೆ. ಇನ್ನೊಂದು ಐಡೆಂಟಿಟಿ ಗ್ಯಾಪ್ಸ್. ಅಂದರೆ ಅಲ್ಲೂ ಮತ್ತೆ ಅದೇ ಸಮಸ್ಯೆ, ಯಾರು ನಿಜವಾಗಲೂ ಅರ್ಹರು, ಫಲಾನುಭವಿಗಳು ಯಾರಾಗಬೇಕು, ಹೀಗೆ ತುಂಬ ಸಮಸ್ಯೆಗಳು ಯಾವ ಸ್ಟೇಜಲ್ಲಿ, ಮೊದಲೇದು ಪುವರ್ ಟಾರ್ಗೆಟಿಂಗಲ್ಲಿ ಎದುರಾಗುತ್ತೆ. ಡಿಸೈನಿಂಗ್ನಲ್ಲೇ ಬರೋದು ಇನ್ನೊಂದು ಪ್ರಾಬ್ಲಮ್ ಏನು, ಒನ್ ಸೈಜ್ ಫಿಟ್ಸ್ ಆಲ್. ಎಲ್ರಿಗೂ ಗೊತ್ತಿರೋದೇ ಇದು ಅಂತ ಅಂದ್ಕೊಳ್ತೇನೆ. NCERTಯಲ್ಲೂ ಓದಿದ್ದೇವೆ, ಮುಂದೂ ಅದನ್ನು ನೋಡಿದ್ದೇವೆ ಒಂದು ಸಾರಿ. ಒನ್ ಸೈಜ್ ಫಿಟ್ಸ್ ಆಲ್ ಡಿಸೈನ್ ಅಂತಂದರೆ ಇಂಪ್ಲಿಮೆಂಟೇಷನ್ ಡಿಫ್ರೆನ್ಸ್. ಇಂಡಿಯಾಸ್ ಡೈವರ್ಸಿಟಿ ಕ್ರಿಯೇಟ್ಸ್ ಇಂಪ್ಲಿಮೆಂಟೇಷನ್ ಡಿಫ್ರೆನ್ಸಸ್. ನಮ್ಮ ದೇಶ ಎಷ್ಟು ಡೈವರ್ಸಿಟಿ ಹೊಂದಿದೆ ಅಂತ ನಿಮ್ಗೆ ಗೊತ್ತಿದೆ. ಇಷ್ಟು ರಾಜ್ಯಗಳಲ್ಲಿ ಎಷ್ಟೊಂದು ಭಾಷೆ, ಎಷ್ಟೊಂದು ಜನಾಂಗ, ಎಷ್ಟೊಂದು ಪ್ರಾದೇಶಿಕ ವೈವಿಧ್ಯತೆ. ಸೊ ಇದೆಲ್ಲ ಇದ್ದಾಗ ಒಂದು ಪಾಲಿಸಿ ಸೆಂಟ್ರಲ್ ಲೆವೆಲಲ್ಲಿ ತಂದು ಎಲ್ಲ ಕಡೆ ಹೀಗೆ ಇದು ಇಂಪ್ಲಿಮೆಂಟ್ ಆಗಬೇಕು ಯೂನಿಫಾರ್ಮ್ ಆಗಿ ಅಂತ ಹೇಳಿದರೆ ಅದು ಆಗೋದಿಲ್ಲ. ಸ್ಕೀಮ್ ಡಿಸೈನ್ಡ್ ಫಾರ್ ಅರ್ಬನ್ ಏರಿಯಾಸ್ ಮೇ ಫೇಲ್ ಇನ್ ಟ್ರೈಬಲ್ ರೀಜನ್ಸ್ ಅಲ್ವಾ. ಯಾವುದೋ ಒಂದು ಯೋಜನೆ ನಗರಗಳಲ್ಲಿ ಚೆನ್ನಾಗಿ ನಡೀತಾ ಇರುತ್ತೆ, ಅದೇ ರೀತಿ ಆ ಯೋಜನೆ ಟ್ರೈಬಲ್ ರೀಜನ್ನಲ್ಲೂ ಆಗಬೇಕು, ಚೆನ್ನಾಗಿ ನಡೀಬೇಕು ಅಂದರೆ ಅದಾಗುತ್ತಾ? ಆಗಲ್ಲ. ಲೋಕಲ್ ರಿಕ್ವೈರ್ಮೆಂಟ್ ಚೇಂಜ್ ಇರುತ್ತೆ, ಬೇರೆ ಇರುತ್ತೆ. ಇನ್ನು ಎಕ್ಸೆಸಿವ್ ಸೆಂಟ್ರಲೈಸೇಷನ್ ಅಂದರೆ ಆವಾಗಲೇ ಹೇಳಿದಾಗೆ ಸೆಂಟ್ರಲೈಸ್ಡ್ ಸ್ಕೀಮ್ಸ್ಗಳಿಂದಾಗಿ ಲೋಕಲ್ ರಿಯಾಲಿಟಿ ಇಗ್ನೋರ್ ಮಾಡಿಬಿಡ್ತಾರೆ ಎಷ್ಟೋ ಸಾರಿ. ಆವಾಗ ಸ್ಟೇಟ್ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಆಯಾ ಪ್ರದೇಶದ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಪಾಲಿಸಿಯನ್ನು ರೂಪಿಸಬೇಕು. ಅದೇನು, ಟೇಲರ್ ಮೇಡ್ ಅಪ್ರೋಚ್. ಗೊತ್ತಿದೆ ಅಲ್ವಾ ಇದು, ಮೊದಲೊಂದು ಸಾರಿ ಹೇಳಿದ್ದೆ. ಟೇಲರ್ ಮೇಡ್ ಅಪ್ರೋಚ್. ನಮಗೆ ಬಟ್ಟೆ ಹೊಲಿಯೋನು ನಮ್ಮ ಅಳತೆಗೆ ತಕ್ಕ ಹಾಗೆ ಎಲ್ಲ ನೋಡಿಕೊಂಡು ಬಟ್ಟೆ ಹೊಲಿತಾನೆ. ಒನ್ ಸೈಜ್ ಫಿಟ್ಸ್ ಆಲ್ ಅಂತಂದರೆ ಎಲ್ರಿಗೂ ಒಂದೇ ಸೈಜು, ಅದೇ ಬಟ್ಟೆನೇ ಎಲ್ಲರೂ ಹಾಕೋಬೇಕು. ನಿಮ್ಮ ಅಳತೆ ಬೇರೆ ಇರಬಹುದು, ದೇಹದ ಒಂದು ಅಳತೆಗಳು. ಹಾಗಾಗಿ ಅಲ್ಲಿ ತೊಂದರೆ ಬರಬಾರ್ದು. ಅದಕ್ಕೋಸ್ಕರ ನಾವು ಟೇಲರ್ ಮೇಡ್ ಅಪ್ರೋಚನ್ನು ಫಾಲೋ ಮಾಡಬೇಕಾಗುತ್ತೆ. ಲೋಕಲ್ ರಿಯಾಲಿಟಿಯನ್ನು ಇಗ್ನೋರ್ ಮಾಡಬಾರ್ದು. ಸ್ಟೇಟ್ ಫ್ಲೆಕ್ಸಿಬಿಲಿಟಿ, ಪ್ರತಿ ರಾಜ್ಯಕ್ಕೂ ನಮ್ಯತೆ ಅಂತ ಕರಿತೇವೆ. ತನಗೆ ಬೇಕಾದ ರೀತಿ ಪಾಲಿಸಿಯನ್ನು ಬದಲಾಯಿಸ್ಕೊಳ್ಳೋ ಕೆಪಾಸಿಟಿ ಮತ್ತು ಅವಕಾಶ ಎರಡೂ ಇರಬೇಕು. ಇನ್ನು ಅನ್ರಿಯಲಿಸ್ಟಿಕ್ ಪಾಲಿಸಿ ಅಸಂಪ್ಷನ್. ಪಾಲಿಸಿ ಫಾರ್ಮ್ ಮಾಡೋರು ಕೆಲವೊಂದು ಸಾರಿ ಅಸ್ಯೂಮ್ ಮಾಡ್ಕೊಳ್ತಾರೆ, ಕಲ್ಪನೆ ಮಾಡ್ಕೊಂಡಿರ್ತಾರೆ. ಏನು, ಎಲ್ಲ ಕಡೆ ಇಂಟರ್ನೆಟ್ ಬಂದುಬಿಟ್ಟಿದೆ ಈಗಾಗಲೇ, ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಚೆನ್ನಾಗಿದೆ, ಡಿಜಿಟಲ್ ಲಿಟ್ರಸಿ ಇದೆ. ಇದೆಲ್ಲ ಏನು ಅಸಂಪ್ಷನ್ಸು, ಊಹೆ ಅಷ್ಟೇ, ವಿಚ್ ಮೇ ನಾಟ್ ಎಕ್ಸಿಸ್ಟ್ ಅಲ್ವಾ. ನಿಜವಾಗ್ಲೂ ಎಲ್ಲ ಕಡೆ ಇಂಟರ್ನೆಟ್ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ಕಡಿಮೆ ಇದೆ, ಡಿಜಿಟಲ್ ಲಿಟ್ರಸಿ ಇಲ್ಲ. ಅವಾಗೇನಾಗುತ್ತೆ, ಇಂಥ ಅಸಂಪ್ಷನ್ಸು ಮುಂದೆ ರಿಯಾಲಿಟಿಯನ್ನು ಮ್ಯಾಚ್ ಆಗೋದಿಲ್ಲ. ಆವಾಗ ಪಾಲಿಸಿ ಚೆನ್ನಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಇನ್ನು ಇಂಪ್ಲಿಮೆಂಟೇಷನ್ನಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ ಇರ್ತಾರೆ. ಮೊದಲನೇದು ಪಾರ್ಲಿಮೆಂಟ್ ಕಾನೂನುಗಳನ್ನು ತರುತ್ತೆ, ಮಿನಿಸ್ಟ್ರಿಗಳು ಸೇರಿಕೊಂಡು ಪಾಲಿಸಿ ಫಾರ್ಮ್ ಮಾಡ್ತಾರೆ, ಬ್ಯೂರೋಕ್ರಾಸಿ ಅಧಿಕಾರಿಗಳೆಲ್ಲ ಸೇರಿ ಇಂಪ್ಲಿಮೆಂಟ್ ಮಾಡ್ತಾರೆ, ಜುಡಿಷಿಯರಿ ಅದನ್ನು ಓವರ್ಸೈಟ್ ಮಾನಿಟರ್ ಮಾಡುತ್ತೆ, ಸರಿಯಾಗಿ ಸಂವಿಧಾನಾತ್ಮಕವಾಗಿದೆಯಾ ಅಂತ ನೋಡುತ್ತೆ. ಲೋಕಲ್ ಬಾಡೀಸ್ಗಳು ಕೊನೆ ಕ್ಷಣದ ಒಂದು
ಅಥವಾ ಕೊನೆಯ ಹಂತದ ಡೆಲಿವರಿಗೋಸ್ಕರ ಕೆಲಸ ಮಾಡುತ್ತೆ. NGOಗಳು ಅವೇರ್ನೆಸ್ ಮತ್ತು ಮಾನಿಟರಿಂಗನ್ನು ನೋಡ್ಕೊಳ್ಳುತ್ತೆ. ಸಿಟಿಸನ್ಸ್ ಏನು ಫೀಡ್ಬ್ಯಾಕ್ ಮತ್ತು ಪಾರ್ಟಿಸಿಪೇಷನ್, ಜನರ ಒಂದು ಭಾಗವಹಿಸುವಿಕೆ ಬಹಳ ಮುಖ್ಯ. ಅವರ ಫೀಡ್ಬ್ಯಾಕ್ ತಗೊಂಡು ಮತ್ತೆ ಪಾಲಿಸಿನ ರಿಫಾರ್ಮ್ ಮಾಡ್ತಾರೆ. ಹೊಸದಾಗಿ ಅದರಲ್ಲಿ ಅಮೆಂಡ್ಮೆಂಟ್ಗಳು ಅಥವಾ ರಿಫಾರ್ಮ್ಗಳು ಆಗಬಹುದು. ಇನ್ನು ಅಕೌಂಟೆಬಿಲಿಟಿ ಮೆಕ್ಯಾನಿಸಮ್ಸ್ ನೋಡೋದಾದರೆ, ಇಂಟರ್ನಲ್ ಅಕೌಂಟೆಬಿಲಿಟಿ ಅಂದರೆ ಪ್ರತಿ ಡಿಪಾರ್ಟ್ಮೆಂಟಿನ ಒಳಗಡೆ ಪರಿಶೀಲನೆ ನಡೆಸೋದು, ಡಿಪಾರ್ಟ್ಮೆಂಟಲ್ ಆಡಿಟ್ಸ್. ವಿಜಿಲೆನ್ಸ್ ಸಿಸ್ಟಮ್ಸ್ ಅಲ್ವಾ, ಈಗ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಈಗ ED, CBI ಈ ಥರ ಬೇರೆ ಬೇರೆ ಸಂಸ್ಥೆಗಳು ಕಣ್ಣಿಡಲಿಕ್ಕೆ ಅಂದರೆ ನಿಗಾ ವಹಿಸ್ಲಿಕ್ಕೆ ಇರುತ್ತೆ. ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಇರುತ್ತೆ. ಭ್ರಷ್ಟಾಚಾರಕ್ಕೆ ಲೋಕಪಾಲ್, ಲೋಕಾಯುಕ್ತ ಅಂತ ಇರುತ್ತೆ. ಅಂದರೆ ಅಕೌಂಟೆಬಿಲಿಟಿ, ಟ್ರಾನ್ಸ್ಪರೆನ್ಸಿ ಇದೆಯಾ ಯೋಜನೆಗಳಲ್ಲಿ, ಅಧಿಕಾರಿಗಳಲ್ಲಿ, ಸ್ಟೇಕ್ ಹೋಲ್ಡರ್ಸ್ಗಳಲ್ಲಿ ಅಂತ ಚೆಕ್ ಮಾಡಲಿಕ್ಕೆ ಈ ಒಂದು ವಿಜಿಲೆನ್ಸ್ ಸಿಸ್ಟಮ್ಗಳಿರುತ್ತೆ. ಅದು ಇಂಟರ್ನಲ್ ಅಕೌಂಟೆಬಿಲಿಟಿ. ಎಕ್ಸ್ಟರ್ನಲ್ ಅಕೌಂಟೆಬಿಲಿಟಿ ಅಂತಂದರೆ ಕೆಲವೊಂದು ಮೆಕ್ಯಾನಿಸಮ್. ಈಗ CAG ಅಂತ ಇರ್ತಾರೆ, ಪೊಲಿಟಿಯಲ್ಲಿ ಬರುತ್ತೆ ಇವರ ಬಗ್ಗೆ ಡೀಟೇಲ್ ಆಗಿ. ಅವರು ಫಿನಾನ್ಷಿಯಲ್ ಅಕೌಂಟೆಬಿಲಿಟಿ, ಹಣ ಹೇಗೆ ಖರ್ಚಾಗಿದೆ, RTI ಮೂಲಕ ನಾವು ಟ್ರಾನ್ಸ್ಪರೆಂಟಾಗಿ ಎಲ್ಲ ಫಾಲೋ ಆಗ್ತಾ ಇದೆಯಾ ನೋಡ್ಬೋದು. ಸೋಷಲ್ ಆಡಿಟ್ ಅಂದರೆ ಸಿಟಿಸನ್ಸೇ ಬಂದು ನೋಡ್ತಾ ಇರ್ತಾರೆ ಹೇಗೆ ಖರ್ಚಾಯಿತು. ಜುಡಿಷಿಯರಿ ಅಂತಂದರೆ ರೈಟ್ಸ್ ಪ್ರೊಟೆಕ್ಷನ್ ಅಲ್ವಾ. ಜುಡಿಷಿಯರಿ ಏನು ಮಾಡುತ್ತೆ, ಸಾಮಾನ್ಯ ವರ್ಗದ, ಸಾಮಾನ್ಯ ಜನರ ಹಕ್ಕುಗಳಿಗೆ ಏನಾದರೂ ಧಕ್ಕೆ ಬರ್ತಾ ಇದೆಯಾ, ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡೋದು ಜುಡಿಷಿಯರಿ ಕೆಲಸ. ಇನ್ನು ಮೀಡಿಯಾ, ಪಬ್ಲಿಕ್ ಲೆವೆಲಲ್ಲಿ ಅದನ್ನು ಸ್ಕ್ರೂಟಿನೈಸ್ ಮಾಡೋದು, ಎಕ್ಸಾಮೈನ್ ಮಾಡೋದು, ಅದು ಮೀಡಿಯಾದ ಒಂದು ಜವಾಬ್ದಾರಿ ಆಗಿರುತ್ತೆ. ಇನ್ನು ಇಲ್ಲೂ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಪ್ರಿಯಾಂಬಲಲ್ಲಿ ಜಸ್ಟಿಸ್ ಮತ್ತು ಈಕ್ವಾಲಿಟಿ ಇದೆ. ಆರ್ಟಿಕಲ್ 14 ಈಕ್ವಾಲಿಟಿ ಬಗ್ಗೆ ಹೇಳುತ್ತೆ. 21 ರೈಟ್ ಟು ಲೈಫ್, DPSP ವೆಲ್ಫೇರ್ ಓರಿಯೆಂಟೇಷನ್, 38 ಸೋಷಲ್ ಆರ್ಡರ್, 39 ಇಕನಾಮಿಕ್ ಜಸ್ಟಿಸ್, 41 ರೈಟ್ ಟು ವರ್ಕ್ ಆ್ಯಂಡ್ ಅಸಿಸ್ಟೆನ್ಸ್, 47 ಪಬ್ಲಿಕ್ ಹೆಲ್ತ್. ಈ ರೀತಿ ನೋಡಿದ್ರೆ ಕೆಲವರಿಗೆ ಬಾಯರ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಬಾಯರ್ಟ್ ಮಾಡಬೇಡಿ, ಮೊದಲೇ ಹೇಳಿದ್ದೇನೆ. ಪೊಲಿಟಿ ಓದಾದಮೇಲೆ ಮತ್ತೆ ಇದನ್ನು ನೋಡಿ. ಇನ್ನು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಗಳು ಏನೇನಾಗಿದೆ, 73rd ಅಮೆಂಡ್ಮೆಂಟ್ ಆಗಿರೋದು ರೂರಲ್ ಡಿಸೆಂಟ್ರಲೈಸೇಷನ್, ಗ್ರಾಮ ಪಂಚಾಯತ್, ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಗವರ್ನೆನ್ಸ್ ಈ ರೀತಿ ಇದೆಯಲ್ವಾ. 74th ಅರ್ಬನ್ ಗವರ್ನೆನ್ಸು. 86th ಅಮೆಂಡ್ಮೆಂಟಿಂದ ನಾವು ರೈಟ್ ಟು ಎಜುಕೇಷನನ್ನು ಜಾರಿಗೊಳಿಸಿದ್ದೇವೆ. ಸೊ ಈ ರೀತಿಯಾಗಿ ಕೆಲವೊಂದು ಅಮೆಂಡ್ಮೆಂಟ್ ಮೂಲಕ ನಾವು ರೈಟ್ಸ್ ಮತ್ತು ಕಾನೂನುಗಳನ್ನು ತಂದಿದ್ದೇವೆ. ಇನ್ನು ಎಂಪ್ಲಾಯ್ಮೆಂಟ್ ಗ್ಯಾರಂಟಿಗೋಸ್ಕರ ಇರೋದು ನರೇಗಾ, ಫುಡ್ ಸೆಕ್ಯೂರಿಟಿಗೋಸ್ಕರ ಇರೋದು NFSA, ಟ್ರಾನ್ಸ್ಪರೆನ್ಸಿಗೋಸ್ಕರ RTI, ಎಜುಕೇಷನ್ ರೈಟ್ಸ್ RTE ಕೊಟ್ಟರೆ, ಟ್ರೈಬಲ್ ಜಸ್ಟಿಸಿಗೋಸ್ಕರ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಇದೆ. ಮೊದಲು ಈ ಒಂದು ಟೇಬಲ್ ಇದೇ ಥರ ಬಂದಿತ್ತು, ನೆನ್ಪು ಮಾಡ್ಕೊಳ್ಳಿ. ನೀತಿ ಆಯೋಗದ ಕೆಲಸ ಏನು, ಪಾಲಿಸಿಗೋಸ್ಕರ ಒಂದು ಚರ್ಚೆ, ಥಿಂಕ್ ಟ್ಯಾಂಕ್ ಮೀಟಿಂಗ್ ನಡೆಸೋದು. ಥಿಂಕ್ ಟ್ಯಾಂಕಿಗೆ ಕನ್ನಡದಲ್ಲಿ ಏನಂತಾರೆ ನೋಡಿ, ಥಿಂಕ್ ಮಾಡಿ. ಥಿಂಕ್ ಟ್ಯಾಂಕ್ ಅಂದರೆ ಏನಂತಾರೆ ಅಂತ ಥಿಂಕ್ ಮಾಡಿ. ಫಿನಾನ್ಸ್ ಕಮಿಷನ್, ಅದು ಫಿಸಿಕಲ್ ಟ್ರಾನ್ಸ್ಫರ್. ಈಗ ಟ್ಯಾಕ್ಸ್ ಬರ್ತಾವಲ್ವಾ, ಟ್ಯಾಕ್ಸು ಸರ್ಕಾರಕ್ಕೆ ಹೋಗುತ್ತೆ. ಕೇಂದ್ರ ಸರ್ಕಾರಕ್ಕೆ ಹೋದ ಟ್ಯಾಕ್ಸ್ನಲ್ಲಿ ಎಷ್ಟು % ಯಾವ್ಯಾವ ರಾಜ್ಯಗಳಿಗೆ ಹಂಚಿಕೆ ಆಗಬೇಕು, ಡೆವಲ್ಯೂಷನ್ ಅಂತ ಕರೀತಾರೆ. ಡಿವಲ್ಯೂಷನನ್ನು ಡಿಸೈಡ್ ಮಾಡೋದು ಫಿನಾನ್ಸ್ ಕಮಿಷನ್. ಇನ್ನು CAG ಆಡಿಟ್ ಮಾಡುತ್ತೆ, CAG ವಿಭಾಗ. ಲೋಕಪಾಲ್ ಕರಪ್ಷನ್ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುತ್ತೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡುತ್ತೆ ಅಂದರೆ DC, DM ಏನು ಮಾಡ್ತಾರೆ, ಲೋಕಲ್ ಲೆವೆಲಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಇಡೀ ಜಿಲ್ಲೆಯಲ್ಲಿ. ಇನ್ನು ಗವರ್ನೆನ್ಸ್ ಚಾಲೆಂಜಸ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ಗಳು ಏನು ಬರಬಹುದು, ಒಂದು ಇಂಪ್ಲಿಮೆಂಟೇಷನ್ ಡೆಫಿಸಿಟ್ ಅಲ್ವಾ. ಪಾಲಿಸಿ ಇಂಟೆಂಟ್ ಒಂಥರ ಇದ್ದರೆ ಗ್ರೌಂಡ್ ರಿಯಾಲಿಟಿ ಇನ್ನೊಂದು ಥರ ಇರುತ್ತೆ, ಅದು ಇಂಪ್ಲಿಮೆಂಟೇಷನ್ ಡೆಫಿಸಿಟ್. ಮತ್ತು ಬ್ಯೂರೋಕ್ರಾಟಿಕ್ ಇನ್ಎಫಿಷಿಯನ್ಸಿ ಅಂದರೆ ಒಂದು ನಿಮ್ಗೆ ಅನಿಸಿರೋ ಥರ, ಅದಕ್ಕೆ ತುಂಬ ಜನ ಅಂದ್ಕೊಂಡಿರ್ತಾರೆ IAS ಆಗಿಬಿಟ್ರೆ ಪವರ್ ಸಿಗುತ್ತೆ, ಏನು ಬೇಕಾದರೂ ಮಾಡಬಹುದು ಅಂತ. ಆದರೆ ಅದರಲ್ಲೂ ಹೈರಾರ್ಕಿ ಇರುತ್ತೆ, ಸೀನಿಯರ್ಸ್ ಇರ್ತಾರೆ. DC ಆದ ತಕ್ಷಣ ಎಲ್ಲ ನಿಮ್ಮ ಕೈಲಿ ಬಂದುಬಿಡೋದಿಲ್ಲ. DC ಆಗೋದು IAS ಅಂತಂದರೆ ರ್ಯಾಂಕ್ ಬಂದ ತಕ್ಷಣ DC ಏನಾಗೋದಿಲ್ಲ ನೀವು, ಅದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಬೇರೆ ಬೇರೆ ಸ್ಟೇಜನ್ನು ಪಾಸ್ ಮಾಡಿ ಅಲ್ಲಿಗೆ ಹೋಗಬೇಕಾಗತ್ತೆ. ಒಂದು ಹೈರಾರ್ಕಿ ಇರುತ್ತೆ. ಹೈರಾರ್ಕಿ ಆದಮೇಲೆ ನೀವು ಒಂದೊಂದೇ ಸ್ಟೇಜನ್ನು ದಾಟಿ ಸೀನಿಯರ್ ಆಗ್ತೀರಿ. ಪಾಲಿಸಿ ಫಾರ್ಮೇಷನ್ ಲೆವೆಲಿಗೆ ಹೋಗಬೇಕು ಅಂದರೆ ತುಂಬ ಟೈಮ್ ಬೇಕಾಗುತ್ತೆ, ಹೈರಾರ್ಕಿ ಜಾಸ್ತಿ ಇದೆ. ರೆಡ್ ಟ್ಯಾಪಿಸಮ್, ನಿಯಮಗಳು ತುಂಬ ಕಟ್ಟುನಿಟ್ಟಾಗಿರುತ್ತೆ, ಫೈಲ್ ಇದ್ದಲೇ ಇರುತ್ತೆ, ಮೂವೇ ಆಗೋದಿಲ್ಲ. ಸ್ಟಾಫ್ಸ್ ಇರೋದಿಲ್ಲ, ಸ್ಟಾಫ್ ಶಾರ್ಟೇಜಸ್ ಇರುತ್ತೆ. ಸ್ಪೆಷಲೈಸೇಷನ್ ಇರೋದಿಲ್ಲ, ಅದು ದೊಡ್ಡ ಸಮಸ್ಯೆ. ಈಗೆಲ್ಲ ಟೆಕ್ನಾಲಜಿ ಬಂದಿದೆ. ಟೆಕ್ನಾಲಜಿ ಗೊತ್ತಿಲ್ಲದೆ ಇದ್ದರೆ ಹಳೆ ಕಾಲದ ಫೈಲು ಅದನ್ನೇ
ಮ್ಯಾನೇಜ್ ಮಾಡ್ತಾ ಕೂತ್ಕೊಳ್ತಾ ಇರ್ತಾರೆ. ಎಷ್ಟೋ ಕೆಲಸವನ್ನು 1-2 ನಿಮಿಷದಲ್ಲಿ ಟೆಕ್ನಾಲಜಿ ಮಾಡಿಕೊಡುತ್ತೆ. ಆದರೆ ಅದಕ್ಕೆ ವಾರಗಟ್ಟಲೆ ಒಂದು ಸಾಮಾನ್ಯ ಜನರನ್ನು ಅಲ್ದಾಡಿಸ್ತಾರೆ. ಸ್ಪೆಷಲೈಸೇಷನ್ ಇಲ್ಲ, ಡಿಲೇ ಆಗುತ್ತೆ, ಸಿಟಿಸನ್ಸಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಫೈನಲ್ ಆಗಿ ಪುವರ್ ಔಟ್ಕಮ್ಸ್. ಮೊದಲನೇ ಸಮಸ್ಯೆ ಅದು ಏನು? ಬ್ಯೂರೋಕ್ರಾಟಿಕ್ ಇನ್ಎಫಿಷಿಯನ್ಸಿ. ಅಂದರೆ ಎರಡನೇ ಸಮಸ್ಯೆ. ಮೊದಲನೇದು ಇಂಪ್ಲಿಮೆಂಟೇಷನ್ ಡೆಫಿಸಿಟ್ಟು, ಎರಡನೇದು ಬ್ಯೂರೋಕ್ರಾಟಿಕ್ ಇನ್ಎಫಿಷಿಯನ್ಸಿ. ಮೂರನೇದು ಕರಪ್ಷನ್ ಮತ್ತು ಲೀಕೇಜ್. ಆವಾಗಲೇ ಹೇಳಿದಾಗೆ ಗೋಸ್ಟ್ ಬೆನಿಫಿಷಿಯರ್ಸ್ ಇರ್ತಾರೆ, ಪ್ರೊಕ್ಯೂರ್ಮೆಂಟಲ್ಲಿ ಸ್ಕ್ಯಾಮ್ಸ್ ಆಗುತ್ತೆ, ಮತ್ತು ಕಾಂಟ್ರಾಕ್ಟರ್ ಮತ್ತು ಪಾಲಿಟಿಷಿಯನ್ಸ್ ಅವ್ರ ನಡುವೆ ಒಂದು ಷಡ್ಯಂತ್ರ ಅವರೇ ಹಾಕ್ಕೊಂಡಿರ್ತಾರೆ, ಒಂದಾಗಿರ್ತಾರೆ. ಸೊ ಕರಪ್ಷನ್ ಆಗುತ್ತೆ, ಲೀಕ್ ಆಗುತ್ತೆ. ಇನ್ನು ಕೆಲವೊಂದು ಸ್ಕೀಮ್ಗಳು ಸೆಂಟರಿಂದ ಫಂಡಿಂಗ್ ಬೇಕಾಗುತ್ತೆ ಅದಕ್ಕೆ, ಆದರೆ ಎಕ್ಸಿಕ್ಯೂಟ್ ಮಾಡೋದು ಸ್ಟೇಟ್ ಆಗಿರುತ್ತೆ. ಆವಾಗ ಸೆಂಟರು ಸ್ಟೇಟ್ ನಡುವೆ ಭಿನ್ನಾಭಿಪ್ರಾಯ ಬಂದರೆ ಸ್ಕೀಮು ಸರಿಯಾಗಿ ತಲುಪಬೇಕಾಗಿರೋರಿಗೆ ತಲುಪೋದಿಲ್ಲ. ಲೋಕಲ್ ಪಾರ್ಟಿಸಿಪೇಷನ್ ಕೆಲವೊಂದು ಸಾರಿ ಅದಕ್ಕೆ ಸಿಕ್ಕೋದಿಲ್ಲ. ಆವಾಗ ಕೋಆರ್ಡಿನೇಷನ್ ಫೇಲ್ಯೂರು, ಫಿಸ್ಕಲ್ ಡಿಸ್ಪ್ಯೂಟ್. ಏನು ರಾಜ್ಯ ಸರ್ಕಾರ ಏನು ಹೇಳುತ್ತೆ, ಇಲ್ಲ ಸೆಂಟರೇ ಇದಕ್ಕೆ ಜಾಸ್ತಿ ಹಣವನ್ನು ಕೊಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳುತ್ತೆ, ಇಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗಿರೋರು ನೀವು, ನಿಮ್ಮ ರಾಜ್ಯ ಸರ್ಕಾರಗಳಿಗೆ ಅನುಗುಣವಾಗಿ ನೀವು ಬೇಕಿದ್ರೆ ಹೆಚ್ಚು ಹಣ ಹಾಕಿ, ನಾವು ಕೊಡೋದು ಇಷ್ಟೇ ಅಂತ ಸೆಂಟರ್ ಹೇಳುತ್ತೆ. ಇನ್ನು ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಗಳು, ಬೇರೆ ಬೇರೆ ಪಕ್ಷ ಇದ್ರಂತೂ ಇದು ಇನ್ನೂ ಬೇರೆ ಕಡೆ ಹೋಗ್ಬಿಡುತ್ತೆ, ಮುಂದುವರಿತಾನೆ ಇರುತ್ತೆ. ಇನ್ನು ಮೊದಲೇ ಹೇಳಿದಾಗೆ ಡೇಟಾ ಗವರ್ನೆನ್ಸಿಗೆ ಸಂಬಂಧಪಟ್ಟ ಹಾಗೆ ಡೇಟಾ ಬೇಸ್ಗಳು ಇನ್ಅಕ್ಯುರೇಟ್ ಆಗಿರುತ್ತೆ. ಪ್ರೈವಸಿ ಕನ್ಸರ್ನ್ಸ್, ನಮ್ಮ ಆಧಾರ್ ಡೇಟಾ ಈಗ ಎಲ್ಲಿ ಹೋಗಿದೆ, ಎಲ್ಲೋ ಸ್ಟೋರ್ ಆಗಿದೆ, ಅದು ಲೀಕ್ ಆಗ್ತಾ ಇದೆಯಾ ಎಲ್ಲಾದರೂ. ಎಕ್ಸ್ಕ್ಲೂಷನ್ ಡ್ಯೂ ಟು ಅಥೆಂಟಿಕೇಶನ್ ಫೇಲ್ಯೂರ್ಸ್. ಎಕ್ಸ್ಕ್ಲೂಷನ್ ಅಂದರೆ ಆವಾಗಲೇ ಹೇಳಿದ್ನಲ್ವ, OTP ಬರೋದಿರಬಹುದು, ನಮ್ಮ ಫಿಂಗರ್ ಪ್ರಿಂಟ್ ಇರಬಹುದು, ಅಲ್ಲಿ ಏನಾದರೂ ಫೇಲ್ಯೂರ್ ಆದರೆ ಎಕ್ಸ್ಕ್ಲೂಷನ್ ಸಿಕ್ಕೋದಿಲ್ಲ, ಆ ಒಂದು ಬೆನಿಫಿಟ್ ಸಿಕ್ಕೋದೇ ಇಲ್ಲ. ನೋಡಿ, ಆಧಾರ್ ಲಿಂಕ್ಡ್ ವೆಲ್ಫೇರ್ ಎಕ್ಸ್ಕ್ಲೂಷನ್ ಡಿಬೇಟ್ಸ್. ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ ಎಷ್ಟೋ ವೆಲ್ಫೇರ್ ಸ್ಕೀಮ್ಗಳು. ಆಧಾರ್ ಕಾರ್ಡಿನ OTP ಈ ಫಿಂಗರ್ ಪ್ರಿಂಟು ಮ್ಯಾಚ್ ಆಗದೆ ಇದ್ದರೆ ಆವಾಗ ನಿಜವಾಗ್ಲೂ ಕಷ್ಟಪಡ್ತಾ ಇರೋರಿಗೂ ಅದರ ಸಹಾಯ ಸಿಗದೆ ಹೋಗುತ್ತೆ. ಇನ್ನು ಡಿಜಿಟಲ್ ಡಿವೈಡ್ ಅಲ್ವಾ. ಡಿಜಿಟಲ್ ಗವರ್ನೆನ್ಸ್ ಬೆನಿಫಿಟ್ಸ್ ಮೆನಿ ಬಟ್ ಎಕ್ಸ್ಕ್ಲೂಡ್ಸ್. ಯಾರ್ಯಾರನ್ನ ವಯಸ್ಸಾದವರನ್ನು, ಅವರಿಗೆ ಆ ಡಿಜಿಟಲ್ ಡಿವೈಸ್ಗಳನ್ನು ಯೂಸ್ ಮಾಡೋದು ಗೊತ್ತಾಗದೇ ಇರಬಹುದು, ರೂರಲ್ ಪುವರ್, ಟ್ರೈಬಲ್ ಕಮ್ಯುನಿಟಿಗಳು, ಡಿಜಿಟಲಿ ಇಲ್ಲಿಟ್ರೇಟ್ ಪಾಪ್ಯುಲೇಷನ್ ಅಲ್ವಾ, ಇದೆಲ್ಲ ಸಮಸ್ಯೆ ಇದೆ. ಇನ್ನು ಪಾಲಿಸಿ ಇನ್ಸ್ಟೆಬಿಲಿಟಿ. ಆವಾಗ ಪಾಲಿಸಿ ಚೇಂಜ್ ಆಗ್ತಾ ಇದ್ದರೆ ರೆಡ್ಯೂಸ್ ಪ್ರೆಡಿಕ್ಟೆಬಿಲಿಟಿ. ಈಗ ಹಿಂದಿನ ಸರ್ಕಾರ ಯಾವುದೋ ಒಂದು ಪಕ್ಷದಿತ್ತು, ಆವಾಗ ಅವರು ಒಂದು ಯೋಜನೆ ತಂದರು, ಅದು ತಂದ ಮೇಲೆ ನಡೀತಾ ಇತ್ತು. ಹೊಸ ಪಕ್ಷ ಬರುತ್ತೆ, ಅವರಿಗೆ ಅಧಿಕಾರ ಸಿಕ್ಕಿದಾಗ ಅವರು ಆ ಪಾಲಿಸಿ ಹೆಸರನ್ನ ಚೇಂಜ್ ಮಾಡ್ತಾರೆ, ಮತ್ಯಾವುದೋ ಹೆಸರು ಕೊಡ್ತಾರೆ, ಸಣ್ಣ ಸಣ್ಣ ಬದಲಾವಣೆ ಮಾಡಿ ನಾವೇ ತಂದಿದ್ದು ಈ ಪಾಲಿಸಿಯನ್ನು ಅಂತ ಹೇಳ್ತಾರೆ. ಆದರೆ ಜನ ಪದೇ ಪದೇ ಅಷ್ಟು ವರ್ಷಕ್ಕೊಂದು ಸಾರಿ ಹೆಸರು ಯಾವುದು ಅಂತ ನೋಡ್ಕೋಬೇಕು, ಅದಕ್ಕೆ ಬೇರೆ ಡಾಕ್ಯುಮೆಂಟು, ಮತ್ತೆ ಎಲ್ಲ ಹೊಸದಾಗಿ ಮಾಡಿಸ್ಬೇಕು, ಮತ್ತು ಅದಕ್ಕೊಂದು ಹೊಸ ಕಾರ್ಡ್ ಬರುತ್ತೆ. ಈ ರೀತಿ ಪ್ರೆಡಿಕ್ಟೆಬಿಲಿಟಿ ಇಲ್ಲದೆ ಇದ್ದರೆ ಅಲೆದಾಡೋದ್ರಲ್ಲೇ ಜನ ಸುಸ್ತಾಗ್ತಾರೆ. ಮತ್ತು ಗೌರ್ಮೆಂಟಿನ ಪ್ರೆಡಿಕ್ಟೆಬಿಲಿಟಿ ಕಡಿಮೆ ಇದ್ದರೆ ಇನ್ವೆಸ್ಟರ್ಸ್ ಇರ್ತಾರಲ್ವ, ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡುವವರು, ಅವರಿಗೆ ಪ್ರೆಡಿಕ್ಟೆಬಿಲಿಟಿ ಬಹಳ ಇಂಪಾರ್ಟೆಂಟು. ಸರ್ಕಾರ ಸ್ಥಿರವಾಗಿರುತ್ತಾ, ನಾವು ಇನ್ವೆಸ್ಟ್ ಮಾಡಬಹುದಾ, ಇವರನ್ನು ನಂಬಬಹುದಾ, ಬಹಳ ಇಂಪಾರ್ಟೆಂಟ್ ಅವರಿಗೆ. ಹಾಗಾಗಿ ಪ್ರೆಡಿಕ್ಟೆಬಿಲಿಟಿ ಇಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟಿಗೆ ಅಫೆಕ್ಟ್ ಆಗುತ್ತೆ. ಮತ್ತು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅದರಲ್ಲೂ ಬ್ಯೂರೋಕ್ರಾಟ್ಸ್, ಅವರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾವುದು ಮುಖ್ಯವಾದ ಗುರಿ, ಹಾಗಾದರೆ ನೆಕ್ಸ್ಟ್ ಏನು ಚೇಂಜಸ್ ಆಗಬಹುದು, ಈ ಥರ ಪದೇ ಪದೇ ಈ ಚೇಂಜಸ್ಸಿಗೆ ಅಡಾಪ್ಟ್ ಆಗ್ತಾನೆ ಇರಬೇಕಾಗತ್ತೆ. ಎಫಿಷಿಯನ್ಸಿ ಇರೋದಿಲ್ಲ ಆವಾಗ. ನಾನು ಹೇಳಿದ್ದೆ ಮತ್ತೊಂದು ಸರಿ ಅಲ್ವಾ, ಬರೀ ಪ್ಲ್ಯಾನಿಂಗಿಗೆ ಎನರ್ಜಿ ವೇಸ್ಟ್ ಆದರೆ ಇಂಪ್ಲಿಮೆಂಟೇಷನ್ನಿಗೆ ಎನರ್ಜಿ ಉಳಿಯೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ಇನ್ನು ಕೆಲವೊಂದು ಪೊಲಿಟಿಕಲ್ ಪಾಪ್ಯುಲಿಸಮ್, ಶಾರ್ಟ್ ಟರ್ಮ್ ಎಲೆಕ್ಟೋರಲ್ ಸ್ಕೀಮ್ಸ್. ಚುನಾವಣೆ ಮುಂದಿನ ವರ್ಷ ಇದೆ ಅಂದ ಕಾರಣಕ್ಕೋಸ್ಕರ ಈ ವರ್ಷ ತುಂಬ ಫ್ರೀ ಬೀಸ್ಗಳನ್ನು ಘೋಷಣೆ ಮಾಡೋದು. ನಿಜವಾಗಲೂ ನಮ್ಮ ಹತ್ರ ಅಷ್ಟು ಹಣ ಇದೆಯಾ, ಸರ್ಕಾರದ ಬೊಕ್ಕಸದಲ್ಲಿ ಗೌರ್ಮೆಂಟ್ ಹತ್ರ ಅಷ್ಟು ಹಣ ಇದೆಯಾ ಅಂತ ನೋಡೋದೇ ಇಲ್ಲ. ಫೋಕಸ್ ಆನ್ ಅನೌನ್ಸ್ಮೆಂಟ್ಸ್ ಓವರ್ ಔಟ್ಕಮ್ಸ್. ನಿಜವಾಗ್ಲೂ ಔಟ್ಕಮ್ ಏನು ಅಂತ ನೋಡದೆ ಅನೌನ್ಸ್ಮೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡೋದು. ಇದು ಮುಖ್ಯವಾಗಿ ನಾವು ನೋಡುವಂಥ ಸಮಸ್ಯೆಗಳು. ಇದಾದಮೇಲೆ ಮುಂದೆ ಗೌರ್ಮೆಂಟ್ ಪಾಲಿಸಿ ರಿಫಾರ್ಮ್ ಇನಿಷಿಯೇಟಿವ್ಸ್ ಎಲ್ಲ ಒಂದ್ಸಾರಿ ನೀವು ನೋಡಿರೋದೆ, ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಎಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋ ಹೆಚ್ಚಾಗಿ ಸೋಮವಾರ, ಅಂದರೆ ಇವತ್ತೇ ನೀವು ನೋಡ್ತಾ ಇದ್ದರೆ ಸೋಮವಾರ ಕಂಟಿನ್ಯೂ ಆಗುತ್ತೆ. ಮತ್ತು ಯಾರ್ಯಾರು
ಹಿಂದಿನ ಒಂದು ವಾರದ ಹಿಂದೂ ಅನಾಲಿಸಿಸ್ ನೋಡಿದಿರೋ ಅನ್ನ ಮೇಲೆ ನೋಡಿ ಅಂತ ಹೇಳಿದ್ದೆ. ಅವರಿಗೆ ನಾಳೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಇರುತ್ತೆ. ನಾನು UPSC ಮೈಂಡ್ ಗೇಮ್ ಚಾನಲಲ್ಲೂ ಆ ಒಂದು ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡ್ತೇನೆ. ಫೆಲೋಶಿಪ್ ಅವರಿಗೂ ಅಪ್ಲೋಡ್ ಮಾಡ್ತೇನೆ. ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ 2026 ಬೇಸಿಸ್ ಆ ಒಂದು ಪ್ಯಾಟ್ರನ್ ಮೇಲೆ ಇರುತ್ತೆ. ಕ್ವಶನ್ ಟಫ್ ಇರುತ್ತೆ, ಅದಂತೂ ಫಿಕ್ಸು. ಅಂದರೆ ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ಈಗಲಿಂದಾನೇ ಆ ಟಫ್ನೆಸ್ಸನ್ನು ಫೇಸ್ ಮಾಡಿ ನಿಧಾನವಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸೋಮವಾರ ಮುಂದಿನ ವಿಡಿಯೋನ ರಿಲೀಸ್ ಮಾಡ್ತೇನೆ ಗವರ್ನೆನ್ಸ್ದು.